Hello guys, my name is Sharanya. I'm planning to open a channel, so welcome to my YouTube channel. And I have an Instagram called ImageWorks, which I have given below. Please follow it and like it if you like the videos. So this channel will have the vlogs like random day in my life, random weekends in my life, and cooking videos most of the times. And I'm planning for the travel videos also after the lockdown. And so I don't have any idea in which language I'll be doing it. I know Telugu, I know Kannada, so it might be any of these languages. So I'm very happy to open a YouTube channel. It was all because of lockdown. I've been following and watching many vlogs in YouTube, and even I am passionate about doing it. So I'm very excited. So, as I said, today my vlog is a random weekend in my life. So, most of the times my weekend will go with the cookings. So, I'll be busy with the work all my weekdays. So, I'll go with the cooking on weekends. So, I have been used to it since this pandemic has arrived. So, I'll be trying all new things at home. I'll be serving my family members. So, I would like to show you a cooking day with this vlog. So I really expect a good support from you guys. And please don't forget to hit a like and subscribe the channel. Please comment below if you have any questions in the blog, and I'm really happy to answer you all. Thank you. ಸೊ ನಾನು ಫಸ್ಟ್ ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆನಿಯನ್ಸ್ ಆಲ್ರೆಡಿ ನನ್ನ ತಮ್ಮನ ಕೈಲಿ ಕಟ್ ಮಾಡಿಸಿದ್ದೀನಿ. ನಾನು ಎಲ್ಲ ಈಸಿ ಇರೋ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಶ್ರೂಮ್ನ ವಾಶ್ ಮಾಡ್ಕೊತಾ ಇದ್ದೀನಿ. ದಿಸ್ ಈಸ್ ದ ವೆರಿ ಎಕ್ಸೈಟಿಂಗ್ ಪಾರ್ಟ್ ಇನ್ ದಿಸ್ ಬಿರಿಯಾನಿ. ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಆನ್ ಮೈ ಡ್ಯಾಡ್ಸ್ ಡಿಮಾಂಡ್. ಸೊ ದಿಸ್ ಈಸ್ ದ ಫಸ್ಟ್ ಸಂಡೇ ವಿ ಆರ್ ಕುಕಿಂಗ್ ವೆಜಿಟೇರಿಯನ್ ಆನ್ ಸಂಡೇಸ್. ಸೊ ದಿಸ್ ಈಸ್ ಆಲ್ಸೋ ವೆರಿ ನೈಸ್. ನೆಕ್ಸ್ಟ್ ನಾನು ಬಿರಿಯಾನಿಗೆ ಮೇನ್ ಥಿಂಗ್ ಬೇಕಾಗಿರೋದು ಫ್ರೈಡ್ ಆನಿಯನ್ಸ್. ಸೊ ನಾನು ಮಶ್ರೂಮ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸಪ್ರೇಟಾಗಿ ಕುಕ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ನಾನು ಫ್ರೈಡ್ ಆನಿಯನ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಜಸ್ಟ್ ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಆನಿಯನ್ಸ್ನ ಚೆನ್ನಾಗಿ ಫ್ರೈ ಮಾಡಿ. ಇಫ್ ಯು ಕ್ಯಾನ್ ರೋಸ್ಟ್ ಇಟ್ ಆಲ್ಸೋ ಇಟ್ಸ್ ಫೈನ್, ಯು ವಿಲ್ ಗೆಟ್ ಅ ಗುಡ್ ಅರೋಮಾ ಫ್ರಮ್ ದ್ಯಾಟ್. ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಆನಿಯನ್ಸ್ ಫ್ರೈ ಆಗುತ್ತೆ. ಸೊ ಫ್ರೈ ಮಾಡಿಕೊಂಡು ಯು ಕ್ಯಾನ್ ಕೀಪ್ ಇಟ್ ಅಸೈಡ್. ಬೈ ದ ಟೈಮ್ ಐ ಆಮ್ ಮೇಕಿಂಗ್ ರೆಡಿ ವಿತ್ ಆಲ್ ಅದರ್ ಥಿಂಗ್ಸ್. ಸೊ ಐ ಆಮ್ ಟೇಕಿಂಗ್ 2-3 ಟೊಮ್ಯಾಟೋಸ್ ಆ್ಯಂಡ್ ಆನಿಯನ್ಸ್ ಆಲ್ರೆಡಿ ಎಲ್ಲದಕ್ಕೂ ಬಲ್ಕಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಫ್ರೈಡ್ ಆನಿಯನ್ಸ್ ಆ್ಯಂಡ್ ಬಿರಿಯಾನಿಗೆ. ನೆಕ್ಸ್ಟು ಗ್ರೀನ್ ಚಿಲ್ಲೀಸ್ ಒಂದು ಸ್ವಲ್ಪ. I don't have exact measurements for any of my cookings. I'll go with the random taste, whatever the volume we are cooking. ಅವಾಗ ನನ್ನ ತಮ್ಮನೂ ನನಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ನನ್ನ ತಮ್ಮ ಇನ್ ದ ಸೆನ್ಸ್ ಮೈ ಕಸಿನ್ ಬ್ರದರ್. ನನ್ನ ತಮ್ಮ ಬರೋದೇ ಇಲ್ಲ ಕೆಳಗಡೆ ನನಗೆ ಹೆಲ್ಪ್ ಮಾಡೋಕ್ಕೆಲ್ಲ, ಬರೀ ತಿಂತಾನೆ ಅಷ್ಟೇ. ನಾನು ದಮ್ ಬಿರಿಯಾನಿಗೆ ಬಾಸುಮತಿ ರೈಸ್ ತೊಗೊತಾ ಇದ್ದೀನಿ. ಸೊ ಐ ಆಮ್ ನಾಟ್ ಕುಕಿಂಗ್ ಆಲ್ ಆಫ್ ದ 1 kg ಆಫ್ ಇಟ್. ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ. 1 kg ಅಂದರೆ ಒಂದು 3/4 kg ರೈಸ್ನ ಕುಕ್ ಮಾಡ್ತಾಯಿದ್ದೀನಿ ಇವತ್ತು. ಸೊ 1 kg ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಇಟ್. ಸೊ ನಾವು ಜಸ್ಟ್ 1 ಟೈಮ್ಗೆ ಆಗೋ ಅಷ್ಟು ಕುಕ್ ಮಾಡ್ಕೊತಾ ಇದ್ದೀನಿ ಇವತ್ತು. ಸೊ ಸಂಡೇಸ್ ಯಾವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಇವೆಲ್ಲ ಡೈರೆಕ್ಟ್ ಬ್ರಂಚ್ ಆಗುತ್ತೆ. ಸೊ ನಾನು ಸಂಡೇ ಎದ್ದು ವೀಕ್ ಡೇಸ್ ಫುಲ್ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿರುತ್ತೆ. ಸೊ ವೀಕೆಂಡ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಬಂದು ನಾನು ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 1 o'clock ಆಗಿಬಿಡುತ್ತೆ. ಸೊ ಡೈರೆಕ್ಟ್ ಬ್ರಂಚ್. ಸೊ ನಾನಿಲ್ಲಿ ಬಾಸುಮತಿ ರೈಸ್ನ ಸಪ್ರೇಟಾಗಿ ಕುಕ್ ಮಾಡ್ತಾಯಿದ್ದೀನಿ. ಒಂದು 70% ಸಪ್ರೇಟ್ ಕುಕ್ ಮಾಡಿ ಇಟ್ಕೊಬೇಕು, ಆಮೇಲೆ ದಮ್ ಬಿರಿಯಾನಿಗೆ ಆ್ಯಡ್ ಮಾಡ್ಬೋದು. ಸೊ ಫಸ್ಟ್ ರೈಸ್ಗೆ ವಾಟ್ರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸಾಲ್ಟ್ ನೋಡ್ಕೊಳ್ಳಿ, ಸ್ವಲ್ಪ ವಾಟರ್ ಸಾಲ್ಟಿ ಆಗಿರಬೇಕು. ಆವಾಗಲೇ ರೈಸಿಗೆ ಸಾಲ್ಟ್ ಕರೆಕ್ಟಾಗಿ ಆಗಿದೆ ಅಂತ ಗೊತ್ತಾಗೋದು. ಅದ್ರ ಜೊತೆಗೆ ನೀವೇನೇನು ಸ್ಪೈಸಸ್ ಬಿರಿಯಾನಿಗೆ ಆ್ಯಡ್ ಮಾಡ್ತೀರಾ ಅದೆಲ್ಲನೂ ವಾಟರಲ್ಲಿ ಆ್ಯಡ್ ಮಾಡಿ. ಸೊ ರೈಸ್ ವಿಲ್ ಗೆಟ್ ಅ ಸಚ್ ನೈಸ್ ಟೇಸ್ಟ್ ಫಾರ್ ಇಟ್. ಸೊ ನಾನು ಬೇ ಲೀಫ್, ಚಿಲ್ಲೀಸ್ ಆ್ಯಂಡ್ ಕಸೂರಿ ಮೇಥಿ, ಸ್ಟಾರ್ ಬರುತ್ತಲ್ಲ ಅದು, ಆಮೇಲೆ ಮರಾಠಿ ಮೊಗ್ಗು, ಇನ್ನೂ ಏನೇನೋ
ಸೋಂಪು ಎಕ್ಸೆಟ್ರಾ. ಸೊ ವಾಟ್ ಎವರ್ ಯು ಯೂಸ್ ಫಾರ್ ಆಲ್ ಬಿರಿಯಾನಿ ಸ್ಪೈಸಸ್, ಐ ಹ್ಯಾವ್ ಯೂಸ್ಡ್ ಅ ಲಿಟ್ಲ್ ಬಿಟ್ ಫಾರ್ ರೈಸ್ ಆಲ್ಸೋ. ಸೊ ಅದೊಂದು 15 ಮಿನಿಟ್ಸಲ್ಲಿ ಕುಕ್ ಆಗುತ್ತೆ ನನಗೆ ಅನಿಸ್ದಂಗೆ. 70% ಕುಕ್ ಮಾಡಬೇಕು. ಸೊ ಅಷ್ಟರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯ ಫೋನ್ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ನಾನು ಕಂಟಿನ್ಯೂಸ್ ಆಗಿ ಒಂದು ವರ್ಕ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ನಮ್ಮ ಮದರ್ಸ್ ಎಲ್ಲ ದಿನಾಗಲೂ ಹೆಂಗೆ ಕುಕ್ಕಿಂಗ್ ಮಾಡ್ತಾರೋ ಅರ್ಥ ಆಗಲ್ಲ. ನಾವು ವೀಕೆಂಡ್ ಒಂದಿನ ಏನಾದರೂ ಸ್ಪೆಷಲ್ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಸೊ ನಮ್ಮ ಮನೇಲಿ ವೀಕೆಂಡ್ಸ್ ರೆಸ್ಟ್ ಫಾರ್ ಮೈ ಮದರ್ ಆನ್ ಕುಕ್ಕಿಂಗ್. ನಾನು ಬೇರೆ ಬೇರೆ ಅಡುಗೆ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲ ಸುತ್ತಲೂ ಇಟ್ಕೊಂಡ್ಬಿಡ್ತೀನಿ, ಏನೇನು ಬೇಕು ಎಲ್ಲ ಸಿಗಬೇಕು ಕೈಗೆ ಅಂತ ನನಗೆ. ಸೊ ನಾನು ಮತ್ತೆ ಬಿರಿಯಾನಿ ರೈಸ್ಗೆ ಸಪ್ರೇಟ್ ಸ್ಪೈಸಸ್ ಹಾಕೋದಲ್ಲದೆ ನಾವು ಬಿರಿಯಾನಿಗೂ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಬೇಕು. ಲೈಕ್ ಚಕ್ಕೆ, ಲವಂಗ, ಬೇ ಲೀಫ್, ಮರಾಠಿ ಮೊಗ್ಗು, ಸ್ಟಾರ್, ಅದೆಲ್ಲನೂ ಬೇಕು. ಸೊ ಅದೆಲ್ಲನೂ ಸೈಡ್ಗೆ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದಮೇಲೆ ಸ್ಪೈಸಸ್ ಆ್ಯಡ್ ಮಾಡಿ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದೊಂದು ನೈಸ್ ಸ್ಮೆಲ್ ಬರುತ್ತೆ ನಿಮಗೆ. ಅದಾದಮೇಲೆ ಆನಿಯನ್ಸ್ ಆ್ಯಡ್ ಮಾಡಿ, ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಆನಿಯನ್ಸ್ ಬೇಗ ಫ್ರೈ ಆಗುತ್ತೆ. ಸೊ ಅದು ಫ್ರೈ ಮಾಡ್ಕೊಂಡಾದಮೇಲೆ ಯು ಕ್ಯಾನ್ ಆ್ಯಡ್ ಟೊಮ್ಯಾಟೋಸ್. ಓಕೆ, ನಾನು ಚಿಲ್ಲೀಸ್ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ನಮ್ಮ ರೈಸ್ ಕುಕ್ ಆಗಿಬಿಟ್ಟಿದೆ ಆಗಲೇ 70%. ನಾನು ಸ್ವಲ್ಪ ಚಿಕ್ಕ ಕಡಾಯಿ ತೊಗೊಂಡ್ಬಿಟ್ಟಿದ್ದೀನಿ, ಗೊತ್ತಾಗಲಿಲ್ಲ ನನಗೆ. ಸೊ ಅದಕ್ಕೆ ಅದು ಫುಲ್ ಮೇಲ್ವರೆಗೂ ಬಂದುಬಿಟ್ಟಿದೆ. ಸೊ ನಾನೀಗ ರೈಸ್ನ ವಾಟರ್ ಎಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಬಿರಿಯಾನಿ ಮೀನ್ ವೈಲ್ ಕುಕ್ ಮಾಡ್ಕೊಳ್ಬೇಕು. ಸೊ ನಾನು ಟೊಮ್ಯಾಟೋಸ್ ಆ್ಯಡ್ ಮಾಡಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದೆ, ಮತ್ತು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದೆ ಆ್ಯಂಡ್ ಟರ್ಮರಿಕ್ ಪೌಡರ್. ಓಕೆ, ನೆಕ್ಸ್ಟ್ ಬಿರಿಯಾನಿ ಮಸಾಲ ಆ್ಯಡ್ ಮಾಡಿದ್ದೀನಿ, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಆ್ಯಂಡ್ ನಾನು ಇನ್ನೇನೋ ಪೌಡರ್ ಆ್ಯಡ್ ಮಾಡಿದೆ ಅನಿಸುತ್ತೆ, ಜೀರಾ ಪೌಡರ್. ಆ್ಯಂಡ್ ನೆಕ್ಸ್ಟ್ ಕರ್ಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ದಿಸ್ ಈಸ್ ಮಸ್ಟ್ ಫಾರ್ ಬಿರಿಯಾನಿ. ಇಫ್ ಯು ವಾಂಟ್ ಅ ನೈಸ್ ಗ್ರೇವಿ, ಕರ್ಡ್ ಆ್ಯಂಡ್ ಟೊಮೆಟೊಸ್ ಆರ್ ದ ಬೆಸ್ಟ್. ನಿಮ್ಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೊಮೆಟೊ ಆ್ಯಡ್ ಮಾಡ್ಕೊಳ್ಬೋದು. ಸೊ ಆ ಟೊಮೆಟೊಯಿಂದ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಕರ್ಡ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ರೆ ಜಾಸ್ತಿ ಗ್ರೇವಿ ಆಗುತ್ತೆ. ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಐ ಡೋಂಟ್ ವಾಂಟ್ ಇಟ್ ಟು ಮೇಕ್ ಓನ್ಲಿ ಮಶ್ರೂಮ್ ಬಿರಿಯಾನಿ, ಇಟ್ ಶುಡ್ ಹ್ಯಾವ್ ಸಮ್ ಅದರ್ vegetable with it. So I have added next lemon squeeze ಮಾಡ್ಕೊಂಡಿದ್ದೀನಿ ಒಂದು. ನೆಕ್ಸ್ಟ್ ಕೊರಿಯಾಂಡರ್, ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಅದು ಬಾಯ್ಲ್ ಆಗಬೇಕಾದ್ರೆ ಗ್ರೇವಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ನೆಕ್ಸ್ಟು ಮಶ್ರೂಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಮಶ್ರೂಮ್ ಕಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಕುಕ್ ಆದಮೇಲೆ ಅದು ತುಂಬ ಚಿಕ್ಕದಾಗಿಬಿಡುತ್ತೆ, ಸಿಗೋದೇ ಇಲ್ಲ ರೈಸ್ ಒಳಗಡೆ. ಸೊ ಕಟ್ ಮಾಡಿದ್ರೆ ಇನ್ನೂ ಚಿಕ್ಕದಾಗತ್ತೆ ಅಂತೇಳಿ ಹಂಗೆ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಇಫ್ ಯು ಆರ್ ಟೇಕಿಂಗ್ ಬಿಗ್ ಮಶ್ರೂಮ್ಸ್ ಯು ಕ್ಯಾನ್ ಕಟ್ ಇಟ್ ಟು 2. ಸೊ ನೆಕ್ಸ್ಟ್ ನಾನು ಗ್ರೇವಿ ಮೇಲ್ಗಡೆ ರೈಸ್ ಆ್ಯಡ್ ಮಾಡಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ಯು ಕ್ಯಾನ್ ಡೂ ಇಟ್ ಬೈ ಲೈಕ್ ಗ್ಯಾಸ್ ಆಫ್ ಮಾಡ್ಕೊಂಡು ಮಾಡ್ಬೋದು. ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದರೆ, ಯಾಕಂದರೆ ಕೆಳಗಡೆ ಸೀದೋಗ್ಬೋದು ನೀವು ಆನ್ ಮಾಡಿಕೊಂಡೆ ಇದೆಲ್ಲ ಮಾಡ್ತಾಯಿದ್ರೆ. ಸೊ ದಮ್ ಬಿರಿಯಾನಿಗೆ ನಾವು ಕುಕ್ ಮಾಡಿರೋದೆಲ್ಲ ಆ್ಯಡ್ ಮಾಡಿ ನಾವು ಮತ್ತೆ ದಮ್ಗಿಡ್ತೀವಿ. ಸೊ ನೆಕ್ಸ್ಟು ರೈಸ್ನ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಲೆಮನ್ ಸ್ಕ್ವೀಸ್ ಮಾಡಿಕೊಂಡೆ. ಆಮೇಲೆ ಗೀ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೇಲೆ, ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಗೀಯಿಂದ ಬಿರಿಯಾನಿಗೆ. ನೆಕ್ಸ್ಟ್ ನಾನು ಸ್ವಲ್ಪ ಬಿರಿಯಾನಿ ಪೌಡರ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮೇಲ್ಗಡೆ ರೈಸ್ ಮಾತ್ರ ಸಪ್ಪೆ ಆಗಬಾರ್ದು ಅಂಥೇಳಿ. ನೆಕ್ಸ್ಟು ಫ್ರೈಡ್ ಆನಿಯನ್ಸ್. ಆ್ಯಂಡ್ ನೀವು ಫುಡ್ ಕಲರ್ನ ವಾಟರ್ಗೆ ಆ್ಯಡ್ ಮಾಡಿಕೊಂಡು ಆ ಮಿಕ್ಸ್ಚರ್ನ ನೀವು ಆ್ಯಡ್ ಮಾಡ್ಬೋದು ಮೇಲೆ, ಯಾಕಂದರೆ ರೈಸ್ ಒಳ್ಳೆ ಕಲರ್ ಬರುತ್ತೆ ನಿಮಗೆ. ಬೇಕಂದರೆ ಯೆಲ್ಲೋ ಸಪ್ರೇಟ್ ಕಲರ್ ಫುಡ್ ಕಲರ್ ಮತ್ತು ರೆಡ್ ಫುಡ್ ಕಲರ್ ವಾಟರ್ನ ನೀವು ಎರಡನ್ನೂ ಹಾಕಿದ್ರೆ ಒಂದು ರೈಸ್ ಯೆಲ್ಲೋ ಒಂದು ರೆಡ್ ಕಲರ್ಫುಲ್ಲಾಗಿ ತಿನ್ಬೋದು ಬಿರಿಯಾನಿ. ನೆಕ್ಸ್ಟು ಫ್ರೈಡ್ ಆನಿಯನ್ಸ್ ಎಲ್ಲ ಆ್ಯಡ್ ಮಾಡಿ ನಾನು ನೆಕ್ಸ್ಟು ಕೊರಿಯಾಂಡರ್ ಆ್ಯಡ್ ಮಾಡಿ ನೆಕ್ಸ್ಟು ದಮ್ಗಿಡಬೇಕು ಇವಾಗ. ಸೊ ಅದಕ್ಕೆ ನನಗೆ ಕಲಸಿರೋ ಚಪಾತಿ ಇಟ್ಟಬೇಕು. ಸೊ ಇದೇನಕ್ಕೆ ಅಂದರೆ ಒಳಗಡೆ ದಮ್ ಮಾಡಬೇಕಾದ್ರೆ ಸ್ಟೀಮ್ ಹೊರಗೆ ಬರ್ದಲ್ಲೇ ಇರೋದಕ್ಕೆ. ಸೊ ನಾವು ಅದನ್ನು ಅದು ಪ್ಲೇಟ್ ಇಡಬೇಕಾದ್ರೆ ಕವರ್ ಆಗೋ ಥರ ಆ ಪ್ಲೇಟ್ ಸರ್ಕಲ್ಲಾಗಿ ಹೆಂಗೆ ಇಡ್ತೀವಿ ಅದೇ ಥರನೇ ಚಪಾತಿ ಇಟ್ಟಿಟ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಕವರ್ ಮಾಡಬೇಕು. ಸೊ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋದು ನೋಡ್ಕೊಳ್ಳಿ.
ಅದನ್ನು ಹಂಗೆ ಇಟ್ಬಿಟ್ಟು ಗ್ಯಾಸ್ ಹಚ್ಚಿದ್ರೆ ಸ್ಟೀಮ್ಗೆ ಮೇಲೆ ಎದ್ದುಬಿಡುತ್ತೆ ಪ್ಲೇಟು. ಸೊ ಅದ್ರ ಮೇಲೆ ನಾನು ಭಾರ ಇರೋದು ಒಂದು ಒಳಕಲ್ಲಿ ಇಟ್ಟಿದ್ದೀನಿ. ಸೊ ನೀವು ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆ ಇಟ್ಟರೂ ನಡೆಯುತ್ತೆ. ಸೊ ನೆಕ್ಸ್ಟ್ ನಾನು ಅದೆಲ್ಲ ಮಾಡಿದ ತಕ್ಷಣ ಅದು ಒಂದು ಒಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಡಬೇಕು ದಮ್ ಇಟ್ಟಾದಮೇಲೆ. ನೆಕ್ಸ್ಟು ಒಂದು 10-15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಅಷ್ಟೇ. ಯಾಕಂದರೆ ನಮ್ಮ ರೈಸು ಆಲ್ರೆಡಿ ಕುಕ್ ಆಗಿದೆ. ಮಶ್ರೂಮ್ ವಿಲ್ ನಾಟ್ ಟೇಕ್ ಮೋರ್ ಟೈಮ್ ಟು ಕುಕ್. ಸೊ ನೆಕ್ಸ್ಟ್ ನಾನು ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟೆ. ಯಾಕಂದರೆ ನಮ್ಮ ಮಮ್ಮಿ ಬೈತಾರೆ, ಈ ನೀನು ಅಡುಗೆ ಮಾಡಿದ್ರೆ ಮನೇಲೆಲ್ಲ ಮೆಸ್ಸಿಯಾಗಿ ಸುತ್ತಲೂ ಹಾಕ್ಬಿಟ್ಟಿರ್ತೀಯ, ನೀನು ಅಡುಗೆ ಮಾಡೋದಿರಲಿ ಒಂದು ದಿನ, ನಾನೆಲ್ಲ ಆಮೇಲೆ ಕ್ಲೀನ್ ಮಾಡಬೇಕು ಅಂತ. ಅದಕ್ಕೆ ಅವತ್ತು ಹುಷಾರು ಬೇರೆ ಇರಲಿಲ್ಲ ಮಮ್ಮಿಗೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಆಮೇಲೆ ನೆಕ್ಸ್ಟು ನಾನು ಬಿರಿಯಾನಿ ರೆಡಿ ಆಯಿತು, ತಂದು ಸರ್ವ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಫೋಟೋ ಸೆಷನ್ಸ್ ಶುರು ಆಗುತ್ತೆ ನಮ್ಮದು. ಒಂದಿನ ಅಡುಗೆ ಮಾಡಿದ್ರೆ ಎಲ್ಲರೂ ಸ್ಟೇಟಸ್ ಹಾಕ್ಕೊಳ್ಳೋದು, ಅದನ್ನ ಕಾಮನ್ ಎಲ್ಲರ ಮನೇಲಿ. ಸೊ ನಮ್ಮ ಡ್ಯಾಡಿ ಇಷ್ಟಪಟ್ಟು ಮಶ್ರೂಮ್ ಬಿರಿಯಾನಿ ಬೇಕು ಅಂತ ಕೇಳಿದರು. ಸೊ ಅವ್ರು ಅವತ್ತು ಪೇಷನ್ಸ್ ಆಗಿಲ್ಲ, ಎಷ್ಟು ಲೇಟ್ ಆದರೂ ಕುತ್ಕೊಂಡು ವೆಯ್ಟ್ ಮಾಡಿ ತಿಂತಾ ಇದ್ದಾರೆ. ಸೊ ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ವೆನ್ ಎವರ್ ಐ ಕುಕ್. ಎಲ್ಲರೂ ಕುತ್ಕೊಂಡು ತಿಂದು ಆರಾಮಾಗಿ ರಿಲ್ಯಾಕ್ಸ್ ಆಗ್ತೀವಿ ಕುತ್ಕೊಂಡು ತಿನ್ನೋಕ್ಕೆ. ಸೊ ಸಂಡೇ ಈಸ್ ಅ ಫುಡಿ ಡೇ ಫಾರ್ ಮೀ. ಸೊ ನೆಕ್ಸ್ಟ್ ನಾನು ಟಿ ವಿ ಹಾಕ್ಕೊಂಡು ನೆಕ್ಸ್ಟು ತಿಂತಾ ಕೂತ್ಕೊಂಡ್ವಿ ಎಲ್ಲರೂ. ಸೊ ನೆಕ್ಸ್ಟ್ ನಮಗೆ ಒಂದು ಪಾರ್ಸೆಲ್ ಬಂತು. ಸೊ ದಿಸ್ ಈಸ್ ದ ಹೈಟ್ಸ್ ಆಫ್ ಲಾಕ್ಡೌನ್. ನಮಗೆ ನಾವೆಲ್ಲ ಏನೇನು ಅಮೆಝಾನ್ ಪಾರ್ಸೆಲ್ ಏನಾದರೂ ಝೊಮ್ಯಾಟೊಯಿಂದ ಏನಾದರೂ ಆರ್ಡ್ರ್ ಮಾಡ್ಕೊಂಡ್ರೆ ಎಲ್ಲ ಈ ಥರ ಬಕೆಟ್ ಬಿಟ್ಬಿಟ್ಟು ತೊಗೊಳ್ತೀವಿ ಆರ್ಡರ್ಸ್ನ. ಸೊ ಕೆಳಗಡೆನೂ ಹೋಗಲ್ಲ, ಮತ್ತು ಮಾಸ್ಕ್ ಹಾಕ್ಕೊಂಡೆಲ್ಲ ಇಳಿಬೇಕು ಅಂಥೇಳಿ. ದ್ಯಾಟ್ ಈಸ್ ಆಲ್ಸೋ ಗುಡ್ ಥಿಂಗ್. ನೆಕ್ಸ್ಟ್ ಪಾರ್ಸೆಲ್ ಬಂದಮೇಲೆ ಸ್ಯಾನಿಟೈಸ್ ಮಾಡ್ತೀನಿ. ಫಸ್ಟೆಲ್ಲ ನಮ್ಮ ಮನೇಲಿ ನಗ್ತಾಯಿದ್ರು, ಇವಾಗ ಅದೇ ಬೆಟರ್ ಅಂತ ಅವರೇ ಸುಮ್ಮನಾಗ್ಬಿಟ್ಟಿದ್ದಾರೆ. ಒಂದು ಸ್ಯಾನಿಟೈಸ್ ಸ್ಪ್ರೇ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ ಸೈಡ್ಗೆ. ಆಮೇಲೆ ಬಂದು ಅದೆಲ್ಲ ಡ್ರೈ ಆದಮೇಲೆ ತೊಗೊಂಡು ಅನ್ಪ್ಯಾಕ್ ಮಾಡೋದು. ಸೊ ನಾನಿಲ್ಲಿ ಸಿಲ್ವರ್ ರಿಂಗ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಅದು ಬಂದಿದೆ. ಅದನ್ನು ಜಸ್ಟ್ ಇಟ್ ಈಸ್ ಪಾರ್ಟ್ ಆಫ್ ಮೈ ವ್ಲಾಗ್ ಡೇ. ಸೊ ಐ ಜಸ್ಟ್ ಆ್ಯಡೆಡ್ ದಿಸ್ ಇನ್ ಟು ಮೈ ವ್ಲಾಗ್. ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಜಸ್ಟ್ ಪಿಂಗ್ ಮೀ ಇನ್ ದ ಇನ್ಸ್ಟಾಗ್ರಾಮ್ ಫಾರ್ ದ ಡೀಟೇಲ್ಸ್. ಸೊ ನನ್ನ ಫ್ರೆಂಡ್ ಅವರ ಕಸಿನ್ ಮಾಡ್ತಾಯಿದ್ದಾರೆ ಇದು. ಐ ಕ್ಯಾನ್ జస్ట్ గివ్ యూ ద డీటెయిల్స్ ఇఫ్ యూ గైస్ వాంట్. సో ఇప్పుడు మనము ఏం నూడిల్స్ చేస్తున్నాం? ఉక్క నూడిల్స్ కాదు, అక్క నూడిల్స్. ಸಂಡೇ ಒಳ್ಳೆ ನ್ಯಾಪ್ ಹಾಕಿ ಮಧ್ಯಾಹ್ನ ಬಿರಿಯಾನಿ ತಿಂದಾದಮೇಲೆ ಮತ್ತೆ ಸಂಜೆ ಎದ್ದು ಏನಾದರೂ ತಿನ್ಬೇಕು ಅನಿಸ್ತು. ಸೊ ನಾನು ನನ್ನ ತಮ್ಮ ಅಕ್ಕ ನೂಡಲ್ಸ್ ಕೇಳ್ತಾ ಇದ್ದ ಒಂದು 3 days ದಿನ ಅಂತೇಳಿ ಬಂದು ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಚಿಂಗ್ಸ್ ವೆಜ್ ಅಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ. By the way, cameraman is Harshavardhan alias Chintu. He is my brother in the sense మా అమ్మ వాళ్ళ చెల్లెలు కూడా. సో నాకు సొంతం తమ్ముడు లాగే ఏంటి తమ్ముడే. అక్కడ బ్యాక్గ్రౌండ్ నాయిస్ ఇంకా ఎక్కువ వస్తుంది. వాడు నా తమ్ముడు ప్రఫుల్ కుమార్. వాడు సింగింగ్ అంటే ఇష్టం. సో రికార్డింగ్స్ చేస్తుంటాడు. వాడికి కూడా ఒక యూట్యూబ్ ఛానల్ ఉంది, కింద డిస్క్రిప్షన్లో ఇస్తాను లింక్. ప్లీజ్ ఫాలో అండ్ లైక్ ఇట్ ఇఫ్ యూ లైక్. ఇఫ్ యూ డోంట్ లైక్ ఆల్సో ప్లీజ్ లైక్. ಸೊ ನಾನಿಲ್ಲಿ ನೂಡಲ್ಸ್ಗೆ ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಚಿಲ್ಲೀಸು, ಕೊರಿಯಾಂಡರ್ ಎಲ್ಲ ಚಾಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ನೆಕ್ಸ್ಟ್ ನಿಮಗೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನೇನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ. ಇಟ್ಸ್ ಜಸ್ಟ್ ಅ ಈಸಿ ರೆಸಿಪಿ. ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ. ಸೊ ಪ್ಲೀಸ್ ಬೇರ್ ವಿತ್ ದ ಎನಿ ಮಿಸ್ಟೇಕ್ಸ್ ವಿಚ್ ಐ ಹ್ಯಾವ್ ಡನ್. ಐ ವಿಲ್ ಟೇಕ್ ಮೈ ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ನೆಕ್ಸ್ಟ್ ಟೈಮ್. ಸೊ ನಾನು ಇನ್ನೂ ಏನೇನು ಮಾಡ್ಬೋದು ಅಂತ ನೋಡ್ತೀನಿ, ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಸೊ ಐ ನೋ ವಿಡಿಯೋ ಕ್ವಾಲಿಟಿ ಆಗಲಿ, ವಾಯ್ಸ್ ಓವರ್ ನೆಕ್ಸ್ಟ್ ಡೇ ಕೊಟ್ಟಿದ್ದು ನಾನು ಇದಕ್ಕೆ ಈ ವಿಡಿಯೋಗೆ. ಸೊ ತುಂಬ ಲೇಟಾಗಿ ರಿಲೀಸ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸೊ ನಾನು ಪ್ಲೀಸ್ ಟೇಕ್ ಯೋರ್ ಟೈಮ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇಟ್ ಮೀನ್ಸ್ ಎ ಲಾಟ್ ಟು ಮೀ. ಸೊ ನೆಕ್ಸ್ಟ್ ನಾನು ನೂಡಲ್ಸ್ ಎಲ್ಲ ಬಾಯ್ಲ್ ಆದಮೇಲೆ ಅದನ್ನು ಕೋಲ್ಡ್ ವಾಟರಲ್ಲಿ ಇನ್ನೊಂದು ಸಲ ವಾಶ್ ಮಾಡಿ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿಟ್ಟಿದ್ದೀನಿ. ಯಾಕಂದರೆ ನೂಡಲ್ಸ್ ಸ್ಟಿಕ್ಕಿ ಆಗಿರಲ್ಲ ಆವಾಗ. ನೆಕ್ಸ್ಟ್ ನಾನು ಆನಿಯನ್ಸ್ ಚಾಪ್ ಮಾಡ್ಕೊಂಡಿದ್ದೀನಿ, ಲಾಂಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೂಡಲ್ಸ್ಗೆ ಸ್ವಲ್ಪ ಆನಿಯನ್ಸ್ ಆವಾಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಚಿಕ್ಕದಾಗಿ ಮಾಡ್ಕೊಂಡಿಲ್ಲ ನಾನು ಅದನ್ನು. ಸೊ ನೆಕ್ಸ್ಟ್ ವೆಜಿಟೇಬಲ್ಸ್ ಎಲ್ಲ ರೆಡಿ ಇದೆ. ನಾನು ಚಿಲ್ಲಿ ಸಾಸ್, ಸೋಯಾ ಸಾಸ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ.
ಸೊ ನೆಕ್ಸ್ಟ್ ಪ್ಯಾನ್ಗೆ ಎಲ್ಲ ಹಾಕ್ಬಿಟ್ಟು ಸ್ಟರ್ ಮಾಡೋದು ಅಷ್ಟೇ ಬಾಕಿ. ಸೊ 2 ಟೇಬಲ್ ಸ್ಪೂನ್ ಆಯಿಲ್, ಆನಿಯನ್ಸ್ ಆ್ಯಡ್ ಮಾಡಿದ್ದೀನಿ. ಬಿ ಕೇರ್ಫುಲ್ ವಿತ್ ದ ಆಯಿಲ್, ಯಾಕಂದರೆ ನಾನೆಲ್ಲ ಫುಲ್ ಕೈಯೆಲ್ಲ ಸುಟ್ಕೊಂಡ್ಬಿಟ್ಟಿದ್ದೀನಿ ಅಡುಗೆ ಮಾಡಿ ನಡುವೆ. ಸೊ ಅದೆಲ್ಲ ಫ್ರೈ ಆದಮೇಲೆ ವೆಜಿಟೇಬಲ್ಸ್, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿ, ಚಿಲ್ಲಿ ಸಾಸ್, ಸೋಯಾ ಸಾಸ್ ಎಲ್ಲ ಆ್ಯಡ್ ಮಾಡಿ, ನೀವು ನೆಕ್ಸ್ಟು ಚಾಟ್ ಮಸಾಲ ಆ್ಯಡ್ ಮಾಡಿದ್ದೀನಿ ನಾನು ಇದರಲ್ಲಿ ಸ್ವಲ್ಪ ಟೇಸ್ಟ್ಗೆ. ಸೊ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಎಲ್ಲ ಆ್ಯಡ್ ಮಾಡಿ ನೂಡಲ್ಸ್ ಮಿಕ್ಸ್ ಮಾಡಿ ಸರ್ವ್ ಮಾಡೋದು ಅಷ್ಟೇ. I hope you like the video. We will meet you in the next video. Thank you so much for your support, guys.